ದೃಷ್ಟಿಯಿಂದ ಅನ್ನೋ ವಿಚಾರದಲ್ಲಿ ನಿಮಗೂ ಕಾಳಜಿ ಬೇಕು. ಆಡಳಿತ ಪಕ್ಷದ ಸದಸ್ಯರು, ಸಭಾನಾಯಕರು ದಯಮಾಡಿ ಅಡ್ವೈಸ್ ಮಾಡಬೇಕು. ನೀವು ದಯವಿಟ್ಟು ನಿಮ್ಮ ಸದಸ್ಯರಿಗೆ ಅಡ್ವೈಸ್ ಮಾಡಿ ಇದಕ್ಕೆ ಪ್ಲೀಸ್ ಪುಟ್ ಎನ್ ಎಂಡ್ ಟು ದಿಸ್. ನೀವು ಯಾರು ಮಾತಾಡಬೇಡಿ ದಯಮಾಡಿ. ಒಂದು ಹಂತಕ್ಕೆ ಬರತ್ತೀನಿ ನಾನು, ನೀವು ಯಾರು ಮಾತಾಡಬೇಡಿ. ಸಭಾನಾಯಕರು ಇಷ್ಟೇ ಹೇಳಿ ನಾನು ಮತ್ತೇನಂದ್ರೆ ಅವ್ರಿಗೆ ಹೇಳಿ, ನೀವು ಕ್ಷಮೆ ಕೋರುತ್ತಿಲ್ಲ. ಈ ಹಿಂದೆ ದಿನಾಂಕ 13/7/23 ಪ್ರಧಾನಮಂತ್ರಿ ದೇಶಕ್ಕೆ ದ್ರೋಹ ಮಾಡಿದ್ದಾರೆ, ಪ್ರಧಾನ ಧಿಕ್ಕಾರ ಮಾತಾಡ್ತೀರಿ, ಪದೇ ಪದೇ ಸದನ ನಿಯಮಗಳನ್ನು ಉಲ್ಲಂಘಿಸುತ್ತೀರಿ ಅನ್ನೋದನ್ನು ನಾನು ಎಲ್ಲ ನೋಟ್ ಮಾಡ್ಕೊಂಡಿನಿ. ಆಮೇಲೆ ಇನ್ನೊಂದು ಹೇಳ್ಬಿಡ್ತು ಸಭಾನಾಯಕರು, ಪೀಠದಿಂದ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುವುದು ಅವಕಾಶ ಮಾಡಿಕೊಡಬೇಡಿ, ಬೇಕು ಷರತ್ತು ಕ್ಷಮೆ ಕೇಳಿ ಎಂದು ಮತ್ತೊಮ್ಮೆ ಪೀಠದಿಂದ ಹೇಳುತ್ತೇನೆ. ಅದಕ್ಕೆ ದಯಮಾಡಿ ನಾನೇನಂತೀನಂದ್ರೆ, ಕ್ಷಮೆ ಕೇಳೋದಾದ್ರೆ ದೊಡ್ಡ ಮನುಷ್ಯರಾಗ್ತಾರೆ, ಸಣ್ಣವರಾಗೋದಿಲ್ಲ. ಅದರಿಂದ ಎಲ್ಲರಿಗೂ ಗೌರವ ಆಗುತ್ತೆ. ಹಾಳು ಮಾಡೋದು ಬೇಡ. ಒಂದು ನಿಮಿಷ ಎಕ್ಸ್ಪ್ಲನೇಷನ್ ಬೇಡ. ಒಂದೇನು ಬಂದಿದೆ ನಿನ್ನ ಅಂದು ರೆಕಾರ್ಡ್ ಆಗಿದೆ ನನ್ನ ಕಡೆ ಎಲ್ಲ ಇನ್ನಿದಾವೆ. ಏನೂ ಮಾತನಾಡದೆ ಅವರು ಕ್ಷಮೆಯನ್ನು ಕೇಳಲಿ ಅಂತ ನನ್ನ ಒಂದು ಅನಿಸಿಕೆ. ಕ್ಷಮೆ ಕೇಳೋದ್ರಿಂದ ಎಲ್ಲ ಸದನಕ್ಕೆ ಗೌರವ ಬರ್ತೀವಿ ಮಾಡಬೇಕಂತ ಹೇಳ್ತೀನಿ. ಹೇಳಿ, ಮಾತಾಡಬೇಡಿ. ಯಾರು ಮಾತಾಡ್ತೀರಿ? ತಾವು ಹೇಳಿರ್ತಕ್ಕಂಥ ವಿಷಯಗಳು ನಾವು ಗಮನಿಸಿದ್ದೀವಿ. ಆ ರೀತಿಯಾದಂಥ ಘಟನೆಗಳು ನಡೀಬಾರ್ದೆಂಬುದೇ ನಮ್ಮದು ಎಲ್ಲರದ್ದು ಉದ್ದೇಶ ಇದೆ. ಸದನ ಒಳ್ಳೆ ರೀತಿಯಿಂದ ನಡೀಬೇಕು, ಗೌರವ ಉಳಿಸ್ಬೇಕೆಂಬುದೇ ನಮ್ಮ ಅಭಿಪ್ರಾಯ ಏನಿದೆ. ಆದರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಮಾತನಾಡಲಿಕ್ಕೆ ಒಂದು 2 ನಿಮಿಷ ಅವರು ಏನು ನಡೀತು ಅಂತಂದರೆ ಯಾವ ರೀತಿಯಾಗಿ ವಿಷಯ ಬಂತು ಎಂಬುದಕ್ಕೆ ಅಲ್ಲ ಒಂದು ನಿಮಿಷ ರೀ. ಭೋಜೇಗೌಡ ಏನ್ರಿ ನೀವು ಸುಮ್ಕುದು ನಾ ಮಾತಾಡತ್ತೀನಿ ನೋಡ್ರಿ. ಸರ್ ಈಗ ಸಭಾನಾಯಕರೇ, ಪ್ರಶ್ನೆ ಬಂದಿದ್ದೇನು, ಅವ್ರ ಎಕ್ಸ್ಪ್ಲನೇಷನ್ ಬೇಡ. ಆದಂಥ ಘಟನೆಗಳನ್ನು ನಿಮಗೆಲ್ಲ ನಾನು ತಂದಿದ್ದೀನಿ. ಇಷ್ಟು ನೋಡಿ, ನಾನು ಇದು ಬರ್ತೀನಿ ಎಲ್ಲವನ್ನ ತಂದಿದ್ದೀನಿ. ತಂದಾಗ ನಾನು ಹೇಳ್ತೀನಿ, ಭಾಷಣ ಮಾಡೋದು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅದು ಬೇಡ, ಆಮೇಲೆ ಮಾಡಲಿ. ಬಟ್ ಬೇಸರತ್ ಕ್ಷಮೆ ಕೇಳೋದು ಅವ್ರದ್ದು ಬಿಡ್ಲಾರ್ದ ಕರ್ಮ. ಬೇಸರ ಕ್ಷಮೆ ಕೇಳಿ ನಂತರ ಇದನ್ನು ಮುಗಿಸೋನು. ಮುಂದೆ ಅವರವರ ವೈಯಕ್ತಿದ್ದ ಬೇರೆ ರೂಪದಲ್ಲಿ ತರಲಿ, ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಇಷ್ಟು ಬಿಟ್ಟು ನೋಡಿ ಬಂದಾಗ ಈ ಪಾಕಿಸ್ತಾನ ನಾಲ್ಗೆ ಅಂತ ಅದೆಲ್ಲ ಆಮೇಲೆ ಅದನ್ನ ನಾವು ಅವರು ವಿಷಾದ ಪಡಿ ಇದು ಮಾಡ್ಲಿ. ಸರಿ, ನೀವು ಕೊಡಿ. ಪಾಕಿಸ್ತಾನ ನಾಲ್ಗೆ ಅಂತ ಹೇಳೋದು ನಾವು ನೀವು ಕೊಡಿ. ಪಾಕಿಸ್ತಾನ ನಿಮ್ಗೇನಾಗ್ತಿದ್ರಿ? ಅವ್ರು ಪಾಕಿಸ್ತಾನ ಅಂದ್ರೆ ಮತ್ತೆ ಯಾಕೆ ಹೇಳಿದ್ದು ಪಾಕಿಸ್ತಾನ? ನೀವೇನ್ ಮಾಡ್ತೀರಿ ಹೇಳಿ, ಉಳಿದೆಲ್ಲ ಪಾಕಿಸ್ತಾನ ನಾಲ್ಗೆ ಉಳಿದೆಲ್ಲ ಬೇಡ. ಈಗ ನೀವೇನ್ ಮಾಡ್ತೀರಿ? ಕ್ಷಮೆ ಕೇಳ್ತೀರಿಲ್ಲ? ಫಸ್ಟ್ ಅದು ತೀರ್ಮಾನ ಮಾಡಿ. ಇಲ್ಲ, ನಾ ಇದನ್ನ ಹೇಳ್ತೀನಿ. ಆಯ್ತು. ನಮ್ಗೆ ಭಾರಿ ನೋವಾಗಿದೆ. ಇವತ್ತಿನ ದಿವಸ ವಿಶ್ವಗುರು ಅಂತ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಇದ್ರೆ ಮಹಾತ್ಮ ಗಾಂಧಿ ಮಾತ್ರ. ವಿಶ್ವಗುರು ಅಂತ ಪ್ರಾರಂಭ ಮಾಡ್ತಾರೆ. ಅದೆಲ್ಲ ಭಾರಿ ನೋವಾಗ್ತದೆ ನಮ್ಗೆ. ಅವರು ವಿಶ್ವಗುರುನೇ ಮಹಾತ್ಮ ಗಾಂಧಿ. ಇವರು ಉದ್ದಟತನ. ಮಹಾತ್ಮ ಗಾಂಧೀಜಿ ವಿಶ್ವಗುರು ಅನ್ನೋದ್ರ ಬಗ್ಗೆ ನಾವು ಒಪ್ಕೊಂತೇವೆ. ಇದು ಉದ್ದಟತನದ ಪರಮಾವಧಿ. ಇದು ಮಹಾತ್ಮ ಗಾಂಧಿ ವಿಶ್ವಗುರು ನಾವು ಈ ರೀತಿ ಕೆಟ್ಟ ಪದಗಳನ್ನು ಬಳಸ್ತಾರೆ ಇವರು. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಅವರ ಕಾರ್ಯದರ್ಶಿ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ಅವರ ಕಾರ್ಯದರ್ಶಿ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ಅದನ್ನು ಅವರನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಅವರನ್ನ ಕಾರ್ಯದರ್ಶಿ ಸ್ಥಾನದಿಂದಲೂ ತೆಗಿಬೇಕು. ವಿಶ್ವಗುರು ಅಂತಾರೋ ಬಿಡ್ತಾರೋ ಪ್ರಶ್ನೆ ಇಲ್ಲ, ಆದ್ರೆ ರಾಷ್ಟ್ರದ್ರೋಹಿ ಅಂತ ಹೇಳಿರೋದಕ್ಕೆ ಕ್ಷಮೆಯನ್ನ ಕೇಳಬೇಕು. ನಾವು ಮಹಾತ್ಮ ಗಾಂಧೀಜಿನ ವಿಶ್ವಗುರು ಅಂತ ಒಪ್ಕೊಂತೇವೆ. ನೋಡಿ ಇವ್ರೆ, ನೀವ್ ಯಾಕೆ ಮಾತಾಡ್ತೀರಿ? ಎಲ್ಲ ಹೇಳಿನಿ ಅವ್ರವ್ರ ವೈಯಕ್ತಿಕ. ನಿಮ್ ಪಾಕಿಸ್ತಾನ ಮತ್ತೊಂದು ಮುಗಿದ ಸಂಬಂಧ ಇಲ್ಲದ ವಿಷಯ ನಾನು ಮಾತಾಡಕ್ಕೆ ಅವ್ರು ಏನಾರು ಮಾತಾಡ್ಕೊಡಿ. ನನಗೇನಾದ್ರು ಇಲ್ಲಿ ಬಂದಂಥ ಪ್ರಶ್ನೆ ಇಡೀ ಸದನಕ್ಕೆ ಅವಗೌರವ ಆಗೈತಿ. ಪ್ರಧಾನಮಂತ್ರಿ ಮಾಡಿ ನಮಗೆ ಮಾಡಿದಾಗ ಕ್ಷಮೆ ಕೇಳ್ಬೇಕಂತ ಅವ್ರಿಗೆ ಹೇಳಿ. ಅವ್ರು ಕೇಳು ಮಾಡ ತಡೀರಿ. ಕೇಳಲಿಲ್ಲ ಅಂದ್ರೆ ನಂದೇ ಆದಂಥ ಕ್ರಮ ತಗೋತೀನಿ. ಸುಮ್ಮನೆ ಕೂತ್ಕೊಳ್ರಿ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಬರೀ ಮಾತಾಡೋ ಚಟ ಆಯ್ತು ನಿಮಗೆಲ್ಲ. ಮಾನ್ಯ ಸಭಾಪತಿಗಳೇ, ನಮ್ಮ ಸಭಾನಾಯಕರೇ ಒತ್ತಾಯದ ಮೂಲಕ ನಮಗೆ ಈ ಕ್ಷಮೆ ಬೇಕಾಗಿಲ್ಲ. ಮೊದಲು ಅವ್ರನ್ನ ಹೊರಗಾಕಿ, ಎಲ್ಲ ಸರಿ ಹೋಗುತ್ತೆ. ಇನ್ನೊಬ್ರು ಯಾರು ಇಂಥ ಪದಗಳನ್ನ ಆಮೇಲೆ ಬಳಕೆ ಮಾಡೋದಿಲ್ಲ. ಸರಿಯಾದ ಈ ಒಂದು 5 ನಿಮಿಷ ಸದನ ಮುಂದೂಡ್ತೀನಿ. ದಯಮಾಡಿ ಸಭಾನಾಯಕರು, HK ಪಾಟೀಲ್ ಪುಟ್ನವರು ತಾವು ಬರ್ರಿ. ಒಂದು ನನ್ನ ಚೇಂಬರ್ 5 ನಿಮಿಷ.